ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡ್ಬೇಕು. ಆಯ್ತು. ರಾಕ್ಷಸ, ದಯವಿಟ್ಟು ನಮ್ಮನ್ನು ಬಿಟ್ಬಿಡು. ನಮ್ಮನೆ ಹೊಲ ಎಲ್ಲ ಹಿಡ್ಕೊ. ನಾವೀ ಊರ್ ಬಿಟ್ಟು ಎಲ್ಲಾದ್ರೂ ದೂರ ಹೊರಟೋಗ್ತೀವಿ. ನೀನ್ ಯಾಕೆ ಹಠ ಮಾಡ್ತಿದೀಯ ಶಿವಪ್ಪ? ಬುದ್ಧಿವಂತನಾಗಿ ನನ್ ಮಾತ್ ಕೇಳಿದ್ರೆ ಸರಿ ಹೋಗುತ್ತಲ್ವಾ? ಏನಂತೀಯ ದಾಮು? ಹೌದು ಯಜಮಾನ್ರೆ. ನೀನನ್ನ ಜಾಸ್ತಿ ಪೀಡ್ಸಲ್ಲ. ನನಗೋಸ್ಕರ ಒಂದ್ ಕೆಲ್ಸ ಮಾಡು. ಬಾದಾಮು, ಸಕ್ಕು ಮತ್ತೆ ಆ ಮುದುಕಿ ಈ ನೋವಿಂದ ಅವರು ಹೊರಗಡೆ ಬರ್ಬೇಕು ಅಂತ ನೀನ್ ಅನ್ಕೊಂಡ್ರೆ ನೀನ್ ಈ ಸಣ್ಣ ಕೆಲ್ಸ ಮಾಡ್ಬೇಕಾಗುತ್ತೆ. ಮಾಡ್ತೀಯ ಅಲ್ವಾ? ನಿಂಗ ಆಯಾಸ ಆಗತ್ತೆ ಸಕ್ಕು. ನಂಗ್ ಸೇವೆ ಮಾಡ್ತಾನೇ ಇದ್ಯಾ. ನಾನು ಹುಷಾರಾಗ್ತೀನಿ ಬಿಡು. ಹುಷಾರಾಗ್ಲೇಬೇಕು ಅಜ್ಜಿ. ನೀನ್ ಯಾವಾಗ್ಲೂ ಹೇಳ್ತಿರ್ತೀಯ ಅಲ್ವಾ, ಸಕ್ಕು ಕೆಲ್ಸ ಕಲ್ತ್ಕೋ ಅಂತ. ಯಾಕೆ ಹೇಳ್ತಿದೆ ಅಂತ ನನ್ಗೀಗ ಗೊತ್ತಾಯ್ತು. ಅಜ್ಜಿ, ಇವತ್ ನಾನು ಹಾಲ್ ಕರ್ದೆ ಗೊತ್ತಾ? ಈಗ ನಾನು ಹಾಲ್ ಕಾಯಿಸ್ತೀನಿ, ಆಮೇಲೆ ಅಂಬ್ಲಿ ಕೂಡ ಮಾಡ್ತೀನಿ. ನೀನು ವಿಶ್ರಾಂತಿ ತಗೋ. ಅಯ್ಯೋ ಸಕ್ಕು, ಏನಾಯ್ತು? ಹೊಗೆ ಬರ್ತಿದ್ಯಲ್ಲ. ಅದು ನಾನು ಈಗಷ್ಟೇ ಒಲೆ ಹಚ್ಚಿದ್ದೆ ಅಜ್ಜಿ, ಅದಕ್ಕೆ ಹೊಗೆ ಬರ್ತಿದೆ. ಕಮ್ಮಿ ಆಗತ್ತೆ ಬಿಡು, ನೀನೇನ್ ಗಾಬರಿ ಆಗ್ಬೇಡ. ವಿಶ್ರಾಂತಿ ತಗೋ, ನಾನು ಈಗ್ಲೇ ಬರ್ತೀನಿ. ಮನೇಲಿ ಯಾರಿದ್ದೀರಾ? ಶಿವಪ್ಪ ಅವ್ರ ತಾಯಿ ಇದ್ದೀರಾ? ಸ್ವಲ್ಪ ಹೊರಗಡೆ ಬರ್ತೀರಾ? ಯಾರೋ ಬಂದಿದ್ದಾರೆ. ಸಕ್ಕು, ಯಾರದು? ಸಕ್ಕು, ಸಕ್ಕು. ಅಜ್ಜಿ ನೀನ್ ಮಲ್ಕೋ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಮಲ್ಕೋ. ಇರು, ನಾನು ಬರ್ತೀನಿ. ಇರು. ಮೆಲ್ಲಗೆ. ಯಾರು ನೀವು? ನೀವು ಶಿವಪ್ಪ ಅವ್ರ ತಾಯಿನಾ? ಹೌದು. ಈ ರುದ್ರಾಕ್ಷಿ ಓಲೆಗಳನ್ನ ಗುರುತು ಹಿಡಿತೀರಾ? ಇವು ನಮ್ಮ ಅಪ್ಪಂದು. ಈ ಓಲೆ ನಮ್ಮ ಅಪ್ಪಂದು. ಇದ್ ನಿಮ್ಮ ಹತ್ರಕ್ಕೆ ಹೇಗ್ ಬಂತು? ಇವು ನಿಮ್ಮ ಅಪ್ಪನ ಒಲೆಗಳಲ್ವಾ? ನೀವು ನನ್ಗೆ ಕೆಟ್ಟ ಸುದ್ದಿ ಹೇಳಕ್ ಬಂದಿಲ್ಲ ತಾನೆ? ನಮ್ಮ ಅಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ಹೇಳಿ. ಇವು ನಿಮ್ಮ ಹತ್ರಕ್ಕೆ ಹೇಗ್ ಬಂದ್ವು? ನಮ್ಮ ಅಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ದಯವಿಟ್ಟು ಹೇಳಿ. ಅಯ್ಯೋ, ನೀವು ಗಾಬರಿ ಆಗ್ಬಿಡಿ. ನಾನ್ ಹೇಳೋದನ್ನ ನಿಧಾನವಾಗಿ ಕೇಳಿ. ಅವರಿಬ್ರು ಕ್ಷೇಮವಾಗಿದ್ದಾರೆ. ಪಟ್ನದಲ್ಲಿ ಧರ್ಮಛತ್ರದಲ್ಲಿದ್ದಾರೆ. ನಾನು ಅವರಿಬ್ರನ್ನ ಭೇಟಿಯಾಗೆ ಬಂದಿದ್ದು. ಅವರು ನನಗೊಂದು ಪತ್ರ ಕೊಟ್ಟು ನಿಮಗೆ ಕೊಡಕ್ ಹೇಳಿದ್ರು. ಈ ಪತ್ರ ಜೊತೆಗೆ ನಿಮಗೆ ಗುರುತ್ ಸಿಗ್ಲಿ ಅಂತ ಓಲೆಗಳನ್ನು ಕೊಡಕ್ ಹೇಳಿದ್ರು. ಶಿವಪ್ಪ ಅವ್ರು ಕೊಟ್ಟ ಪತ್ರ ತಗೊಳ್ಳಿ. ನಾನು ಹೋಗಿ ಬರ್ತೀನಿ. ಒಳ್ಳೇದು. ಬರ್ತೀನಮ್ಮ.
ಪರಮೇಶ್ವರ ನಮ್ಮೇಲ್ ಕರುಣೆ ತೋರಿಸಿದ್ಯಾ ಸ್ವಾಮಿ. ಪಾಂಡುರಂಗ ನಮ್ಮೇಲ್ ದಯೆ ತೋರಿಸಿದ್ಯಾ. ನನ್ನ ಮಗ ಸೊಸೆ ಕ್ಷೇಮವಾಗಿದ್ದಾರೆ. ನಾನು ತುಂಬಾ ಆತಂಕ ಪಟ್ಟಿದ್ದೆ. ನನ್ನ ಪ್ರಾಣ ಹೋಗುತ್ತೆ ಅನ್ಕೊಂಡಿದ್ದೆ. ನೀನು ಶುಭ ಸುದ್ದಿ ಹೇಳ್ದೆ, ಇವಾಗ ಸಮಾಧಾನ ಆಯ್ತು. ಸಕ್ಕು ಸಕ್ಕು, ನಿಮ್ಮ ಅಪ್ಪ ಅಮ್ಮ ಇಬ್ರು ಕ್ಷೇಮವಾಗಿದ್ದಾರೆ. ಇನ್ನೇನು ಭಯ ಇಲ್ಲ. ಅಜ್ಜಿ ಅಜ್ಜಿ ಕುತ್ಕೋ, ನೀನಿಲ್ಲಿ ಕುತ್ಕೋ. ಕುತ್ಕೋ ಅಜ್ಜಿ, ಕುತ್ಕೋ. ಈಗ ಪರವಾಗಿಲ್ಲ. ಸಕ್ಕು, ಪತ್ರ ಓದು ಓದು. ಆ. ಸಕ್ಕು, ನಾನು ನಿಮ್ಮಮ್ಮ ಪಟ್ನಕ್ಕೆ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡೋಕೆ ಬಂದಿದ್ದೀವಿ. ನಾನು ನಿಮ್ಮಮ್ಮ ಪಟ್ನಕ್ಕೆ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡೋಕೆ ಬಂದಿದ್ದೀವಿ. ನಿನಗೆ ಹೇಳಿದ್ರೆ ನೀನ್ ನಮ್ಮನ್ನ ಹೋಗಕ್ ಬಿಡಲ್ಲ ಅಂತ ಗೊತ್ತು. ಅದಕ್ಕೆ ನಿನಗೆ ಹೇಳ್ದೆ ಹೊರಟು ಬಂದ್ವಿ. ನಾವಿಲ್ಲಿ ಕ್ಷೇಮವಾಗಿದ್ದೀವಿ. ಹಾ, ನೀವು ಚಿಂತೆ ಮಾಡಬೇಡಿ. ನಮಗ್ ಜೊತೆಯಾಗಿ ಪಾಂಡುರಂಗ ಇದ್ದಾನೆ. ಇಂತಿ ನಿನ್ನ ಅಪ್ಪ. ಅಜ್ಜಿ, ಅಮ್ಮ ಅಪ್ಪ ಕ್ಷೇಮವಾಗಿದ್ದಾರೆ. ನಾವು ಸುಮ್ಮನೆ ಭಯ ಪಟ್ವಿ. ಅವರು ರಾಕ್ಷಸ ತಾತನ ಬಲೆಯಲ್ಲಿ ಸಿಕ್ಕಾಕೊಂಡಿಲ್ಲ. ಅಜ್ಜಿ ಹೌದು. ಶಬಾಷ್, ನಿನಗ್ ಕೊಟ್ಟ ಕೆಲ್ಸ ಅಚ್ಚುಕಟ್ಟಾಗೆ ಮುಗಿಸಿದ್ಯಾ. ಹೀಗೆ ನಮ್ಗೆ ಸಹಾಯ ಮಾಡ್ತಿದ್ರೆ ಯಜಮಾನ್ರ ಮೆಚ್ಚುಗೆ ಪಡ್ಕೋತ್ಯಾ. ನಿನ್ಗೆ ಒಳ್ಳೇದೇ ಮಾಡ್ತಾರೆ. ಸಂತೋಷ. ಯಜಮಾನ್ರ ದಯೆ ನನ್ ಮೇಲಿದ್ರೆ ಅದಕ್ಕಿಂತ ಇನ್ನೇನ್ ಬೇಕು. ಏನೋ ಅನ್ಕೋಬೇಡಿ. ಈಗ ಮಾಡಿರೋ ಕೆಲ್ಸಕ್ಕೆ ನೀವು ದುಡ್ಡೇನಾದ್ರೂ ಬರೀ ಮಾತಲ್ಲೇ ಹೊಟ್ಟೆ ತುಂಬಲ್ಲ ಅಲ್ವಾ, ಅದಕ್ಕೆ ಅಂತ. ಕೊಡ್ತೀನಿ. ಏನೋ ಆ ದುಡ್ಡು ನೋಡ್ಕೊಂಡು ಖುಷಿ ಪಡ್ತಾ ಇಲ್ಲೇ ವಿಗ್ರಹ ತರ ನಿಂತ್ಕೋಬೇಡ. ಸ್ವಲ್ಪ ದಿನ ನೀನು ಯಾರ ಕಣ್ಗೂ ಕಾಣಿಸ್ಕೋಬಾರ್ದು. ಹೊರಡು. ಸುತ್ತಮುತ್ತ ಎಲ್ಲೂ ಇರ್ಬೇಡ. ಪಟ್ನಕ್ಕೆ ಹೊರಟು ಬಿಡು. ಅಪ್ಪಿ ತಪ್ಪಿ ಯಾರಿಗಾದ್ರೂ ಕಾಣಿಸ್ಕೊಂಡೆ ಅನ್ಕೋ, ಇನ್ನು ಶಾಶ್ವತವಾಗಿ ಕಾಣಿಸಲ್ಲ. ಶಿವನ್ ಪಾದಾನೆ. ಆಯ್ತು ಬುದ್ಧಿ, ಆಯ್ತು. ಯಾರಿಗೂ ಕಾಣಿಸ್ಕೊಳ್ಳಲ್ಲ.